ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಂಥ ತ್ರಯೇಕ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತ. ಪ್ರಿಯರೇ, ನಾವು ಕಳೆದ ಕಾರ್ಯಕ್ರಮದಲ್ಲಿ ಆದಿ ತಂದೆ ತಾಯಿಗಳ ಅವಿಧೇಯತೆ, ಅದರಿಂದುಂಟಾದ ದುಷ್ಪರಿಣಾಮಗಳು, ಪರಿಹಾರಕ್ಕಾಗಿ ಅವರ ಅಂಜೂರದ ಎಲೆಗಳು, ಅವುಗಳ ವಿಫಲತೆ, ದೇವರ ಚರ್ಮದ ಅಂಗಿಗಳು, ಆ ಅಂಗಿಗಳಿಗಾಗಿ ಒಂದು ತಪ್ಪು ಮಾಡದ ಪ್ರಾಣಿಯ ಬಲಿ, ಹೀಗೆ ಉತ್ತಮವಾದ ಸತ್ಯವಾಕ್ಯವನ್ನು ವಿವರವಾಗಿ ನೋಡಿಕೊಂಡೆವು. ಅವಿಧೇಯರಾದ ಮೇಲೆ ಮೊದಲ ತಂದೆ ತಾಯಿಗಳು ತೋಟದಿಂದ ಹೊರಡಿಸಲ್ಪಟ್ಟರು. ಅವರು ಪಾಪವೆಂಬ ರೋಗವನ್ನು ಸ್ವಸ್ಥಪಡಿಸಿಕೊಳ್ಳದೆ ರೋಗಿಷ್ಠರಾಗಿ ನಿತ್ಯ ಜೀವದಲ್ಲಿ ಸೇರಬಾರದೆಂಬ ಸದುದ್ದೇಶದಿಂದ ಕರ್ತನು ಜೀವವೃಕ್ಷಕ್ಕೆ ಹೋಗುವ ದಾರಿಗೆ ಕಾವಲಿಟ್ಟನು. ಮನುಷ್ಯರು ಲಜ್ಜಾಸ್ಪದವಾದ ತಮ್ಮ ಆತ್ಮದ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದಿಕೊಳ್ಳುವುದಕ್ಕಾಗಿ ಯೇಸುಕ್ರಿಸ್ತನ ಮೂಲಕ ದೊರೆಯುವ ರಕ್ಷಣೆ ಎಂಬ ಬಿಳಿ ವಸ್ತ್ರಗಳನ್ನು ಧರಿಸಿಕೊಳ್ಳುವುದೊಂದೇ ಜೀವವೃಕ್ಷಕ್ಕೆ ಹೋಗುವ ಮಾರ್ಗವಾಗಿದೆ. ನಮ್ಮ ಪುಣ್ಯಕ್ರಿಯೆಗಳು ಅಥವಾ ನಮ್ಮ ದಾನ ಧರ್ಮಗಳು ಅಥವಾ ನಮ್ಮ ಜ್ಞಾನ ಅಥವಾ ನಮ್ಮ ಇನ್ನಿತರ ಯಾವುದೇ ಪ್ರಯತ್ನಗಳು ಅವು ಕೇವಲ ಅಂಜೂರದ ಎಲೆಗಳಾಗಿವೆ. ತಂದೆಯು ನಮಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸಲು ಕಾದುಕೊಂಡಿದ್ದಾನೆ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಎಂಬುದಾಗಿ ಪ್ರಕಟಣೆ 2:7 ನಾವು ನೋಡುತ್ತೇವೆ. ಹಾಗಾದರೆ ನಾವು ಪಶ್ಚಾತ್ತಾಪದಿಂದ ಆತನ ಬಳಿಗೆ ಹಿಂದಿರುಗಿ ಬರುವುದಾದರೆ ನಮ್ಮ ಪಾಪವು ಪರಿಹಾರವಾಗುವುದು ಮಾತ್ರವಲ್ಲದೆ ನೀತಿವಂತರು ಎಂಬ ಹೆಸರು ನಮಗಾಗುತ್ತದೆ. ಆಗ ತಂದೆ ದೇವರು ತನ್ನ ವಾಗ್ದಾನದಂತೆ ನಮ್ಮ ಪಾಪದ ಮೇಲೆ ಜಯವನ್ನು ಹೊಂದುವವನಿಗೆ ಪರದೈಸಿನಲ್ಲಿರುವ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ವಾಕ್ಯವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ನಮಗೆ ದೊರಕುವ ಸತ್ಯಾರ್ಥಗಳನ್ನು ಕೈಕೊಂಡು ನಡೆಯೋಣ. ಪ್ರಾರ್ಥನಾ ಪರರಾಗಿ ಆತನ ಸ್ವರವನ್ನು ಕೇಳೋಣ ಬನ್ನಿ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಿಂದ 4ನೇ ಅಧ್ಯಾಯ 5ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅವುಗಳ ಮೂಲಕ ಅನೇಕ ಆತ್ಮೀಕ ಆಶೀರ್ವಾದಗಳನ್ನು ಹೊಂದಿರುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 6ನೇ ವಚನದಿಂದ ಮುಂದುವರೆದು ಇಡೀ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಕಾಯಿನನು ಈಗ ಕೋಪಿಸಿಕೊಂಡಿರುತ್ತಾನೆ ಎಂಬುದಾಗಿ. ಅವನು ತನ್ನ ಸಹೋದರನಾದ ಹೇಬೇಲನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಕೋಪಿಸಿಕೊಂಡಿರುತ್ತಾನೆ. ನೋಡಿರಿ, ಒಂದು ಪೂರ್ವಭಾವಿತ ಕೊಲೆಯ ಹಿಂದೆ ಯಾವಾಗಲೂ ಕೋಪವಿರುತ್ತದೆ. ನಿನ್ನ ಸಹೋದರನ ಮೇಲೆ ಕಾರಣವಿಲ್ಲದೆ ಕೋಪಗೊಳ್ಳುವುದಾದರೆ ನೀನು ಕೊಲೆಯ ಅಪರಾಧಕ್ಕೆ ಗುರಿಯಾಗಿದ್ದಿ ಎಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತಾನೇ ಹೇಳಿರುತ್ತಾನೆ. ಕೋಪದ ಹಿಂದೆ ಹೊಟ್ಟೆ ಕಿಚ್ಚು ಇರುತ್ತದೆ ಮತ್ತು ಆ ಹೊಟ್ಟೆ ಕಿಚ್ಚಿನ ಹಿಂದೆ ಹೆಮ್ಮೆ ಅಥವಾ ಅಹಂಭಾವವಿರುತ್ತದೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ ಎಂಬುದಾಗಿ. ನೋಡಿರಿ, ಕಾಯಿನನ ಕೋಪವು ಕೊಲೆ ಮಾಡುವಷ್ಟು ದೂರಕ್ಕೆ ಅವನನ್ನು ನಡೆಸಿತು. ಆದರೆ ಅದರ ಹಿಂದೆ ಅವನ ಹೊಟ್ಟೆ ಕಿಚ್ಚು ಮತ್ತು ಅವನ ಹೆಮ್ಮೆ ಇದ್ದವು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಕಾಯಿನನೊಂದಿಗೆ ವ್ಯವಹರಿಸುವ ರೀತಿಯನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ. ಆತನು ಕಾಯಿನನಿಗೆ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಎಂಬುದಾಗಿ ಹೇಳುತ್ತಿರುವನು.
ಇದನ್ನು ನಾವು ಮತ್ತೊಂದು ಅರ್ಥದಲ್ಲಿ ನೋಡುವುದಾದರೆ, ಇದರಿಂದ ನಿನಗೆ ಶ್ರೇಷ್ಠತೆ ದೊರಕುತ್ತದಲ್ಲವೇ ಎಂಬುದಾಗಿರುತ್ತದೆ. ನೋಡಿರಿ, ಹಿರಿ ಮಗನು ಯಾವಾಗಲೂ ಪ್ರಾಮುಖ್ಯತೆಯ ಸ್ಥಾನವನ್ನು ತುಂಬಿಕೊಳ್ಳುತ್ತಿರುವನು, ಮತ್ತು ಈಗ ಈ ಹುಡುಗನು ಅದನ್ನು ಕಳೆದುಕೊಳ್ಳುವೆನು ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾನೆ. ಅವನು ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಕಳೆದುಕೊಳ್ಳುವುದಕ್ಕೆ ಯಾವ ಕಾರಣ ಇರುವುದಿಲ್ಲ ಎಂಬುದಾಗಿ ದೇವರು ಅವನಿಗೆ ಹೇಳುತ್ತಾ ಇದ್ದಾನೆ. ಒಳ್ಳೆಯದನ್ನು ಮಾಡುವುದೆಂದರೆ ದೇವರು ಹೇಬೇಲನಿಂದ ಸ್ವೀಕರಿಸಿಕೊಂಡಂಥ ಅದೇ ಸಂಗತಿಯನ್ನು ತರುವುದಾಗಿತ್ತು. ಅದುವೇ ಒಂದು ಯಜ್ಞ ಮತ್ತು ತಾನು ಪಾಪಿ ಎಂಬುದನ್ನು ಒಪ್ಪಿಕೊಳ್ಳುವುದಕ್ಕೆ ಒಂದು ಸಂಗತಿಯಾಗಿತ್ತು. ಆದರೆ ಈ ಹುಡುಗನು ಈಗ ಕೋಪಿಸಿಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕಾಯಿನನು ತಾನು ಪಾಪಕ್ಕೆ ಎಷ್ಟು ದುರ್ಬಲನಾಗಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳಲಿಲ್ಲ ಎಂಬ ವಿಷಯವು ಇಲ್ಲಿ ಬಹು ಸ್ಪಷ್ಟವಾಗಿದೆ. ನೋಡಿರಿ, ದೇವರು ಅವನಿಗೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಎಂಬುದಾಗಿ ಹೇಳಿದಾಗ, ಪಾಪವು ಒಂದು ಕ್ರೂರ ಮೃಗದ ಹಾಗೆ ಅವನ ಬಾಗಿಲಲ್ಲಿ ಸುತ್ತಾಡುತ್ತಾ ಇದ್ದು, ಅವನು ಹೊರಗಡೆ ಕಾಲಿಟ್ಟ ಕೂಡಲೇ ಅವನ ಮೇಲೆ ಹಾರುವುದಕ್ಕಾಗಿ ಸಿದ್ಧವಾಗಿದೆ ಎಂಬ ಅರ್ಥದೊಂದಿಗೆ ಆತನು ಹೇಳಿದನು ಎಂದು ನಾನು ನಂಬುತ್ತೇನೆ. ಈ ಕಾರಣದಿಂದಾಗಿ ಕಾಯಿನನಿಗೆ ತನ್ನ ಪಾಪಕ್ಕೋಸ್ಕರ ದೇವರ ಮುಂದೆ ಸ್ವೀಕೃತನಾಗಲು ಒಂದು ಯಜ್ಞದ ಅವಶ್ಯಕತೆ ಇತ್ತು, ಮತ್ತು ಆ ಯಜ್ಞವು ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾ ಇತ್ತು. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಹಾಗಾದರೆ ಒಳ್ಳೆಯದು ಮಾಡುವುದೆಂದರೆ ಏನು ಎಂಬುದಾಗಿ ನೋಡುವಾಗ, ಅದು ಹೇಬೇಲನು ತಂದ ಕಾಣಿಕೆಯ ಹಾಗೆ ಹೋಮ ಮಾಡುವುದಾಗಿತ್ತು. ಅಬ್ರಹಾಮನು ಸಹ ಹೋಮ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಯಾಕಂದರೆ ಧರ್ಮಶಾಸ್ತ್ರವು ಕೊಡಲ್ಪಡುವವರೆಗೂ ಉಲ್ಲಂಘನೆ ಇರುವುದಿಲ್ಲ. ಧರ್ಮಶಾಸ್ತ್ರವು ಕೊಡಲ್ಪಡುವವರೆಗೂ ಪಾಪವು ಧರ್ಮಶಾಸ್ತ್ರದ ವಿರುದ್ಧವಾಗಿ ಅತಿಕ್ರಮಣವಾಗುತ್ತಿರಲಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಿದಾಗ ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಉತ್ತರವು ಪ್ರಾಯೋಗಿಕವಾಗಿಯೂ ಒಂದು ನಾಚಿಕೆಗೆಟ್ಟ ಉತ್ತರವಾಗಿರುತ್ತದೆ. ಪ್ರಾಮಾಣಿಕವಾಗಿ ನೋಡುವುದಾದರೆ ಅವನಿಗೆ ತನ್ನ ತಮ್ಮನಿಗಾಗಿಯೂ ಮತ್ತು ದೇವರಿಗಾಗಿಯೂ ಸ್ವಲ್ಪವೇ ಸ್ವಲ್ಪ ಮರ್ಯಾದೆ ಇತ್ತು. ಅವನು ತನ್ನ ಕ್ರಿಯೆಯನ್ನು ಮರೆ ಮಾಡುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾನೆ. ಆದರೆ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಒಂದು ವೇಳೆ ನಮ್ಮಲ್ಲಿ ರಹಸ್ಯ ಪಾಪಗಳು ಇರುವುದಾದರೆ ಈ ವಾಕ್ಯವು ಅದರ ಕುರಿತು ಯೋಚಿಸುವುದಕ್ಕೆ ಸೂಕ್ತವಾಗಿರುತ್ತದೆ. ನೋಡಿರಿ, ನಾವು ಈ ಲೋಕದೊಳಗೆ ಇರುವಾಗಲೇ ಅವುಗಳನ್ನು ಕುರಿತು ವ್ಯವಹರಿಸುವುದಾದರೆ ಒಳ್ಳೆಯದಾಗಿರುತ್ತದೆ. ಯಾಕಂದರೆ ಒಂದಲ್ಲ ಒಂದು ದಿನ ಅವು ದೇವರ ಸಮ್ಮುಖದಲ್ಲಿ ಬಯಲಿಗೆ ಬಂದೇ ಬರುತ್ತವೆ. ಆತನು ಅವುಗಳನ್ನು ಈಗಾಗಲೇ ತಿಳಿದಿರುತ್ತಾನೆ. ಆದ್ದರಿಂದ ಅವುಗಳ ಕುರಿತು ನಾವು ಆತನಿಗೆ ಹೇಳುವುದು ಒಳ್ಳೆಯದಾಗಿರುತ್ತದೆ. ಪ್ರಿಯರೇ, ನಾವು ಹಾಗೆಯೇ ಮುಂದುವರೆದು 10ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದನ್ನೇ ಇಬ್ರಿಯರ ಗ್ರಂಥಕರ್ತನು ಇದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನದಲ್ಲಿ ಉಪಯೋಗಿಸಿರುತ್ತಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೇಬೇಲನ ರಕ್ತವು ಮಾಡಲ್ಪಟ್ಟ ಕೊಲೆಯ ಕುರಿತು ಮಾತಾಡಿತು. ಆದರೆ ಯೇಸು ಕ್ರಿಸ್ತನ ರಕ್ತವು ವಿಮೋಚನೆಯ ಕುರಿತು ಮಾತಾಡುತ್ತದೆ. ಅಂದರೆ ಅದು ರಕ್ಷಣೆಯ ಕುರಿತು ಮಾತಾಡುತ್ತದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂಬ ಶಾಪವು ನಿನಗೆ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನೂ ಆಗಿರುವಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಒಬ್ಬ ಮನುಷ್ಯನ ಪಾಪದ ನಿಮಿತ್ತ ಈ ದಿನದವರೆಗೂ ಈ ಭೂಮಿಯು ತನ್ನ ಫಲವಂತಿಕೆಯನ್ನು ಕಳೆದುಕೊಳ್ಳುವಂಥ ರೀತಿಯಲ್ಲಿ ಶಾಪ ಇರುವುದನ್ನು ನಾವು ನೋಡುತ್ತೇವೆ. ಲೋಕದ ಸಮೃದ್ಧವಾದ ಕೆಲವು ಭಾಗಗಳಲ್ಲಿ ಇಂದು ಅನೇಕ ಜನರು ಹಸಿವೆಯಿಂದ ಬಳಲುತ್ತಾ ಇದ್ದಾರೆ. ಈ ಭೂಮಿಯು ಸಮೃದ್ಧಿಯಾಗಿ ಉತ್ಪಾದಿಸುವಂತೆ ಮಾಡಲು ಮನುಷ್ಯನ ಶ್ರೇಷ್ಠ ಪರಿಶ್ರಮ ಮತ್ತು ದಕ್ಷತೆಯ ಅವಶ್ಯಕತೆ ಇರುತ್ತದೆ. ಖಂಡಿತವಾಗಿಯೂ ಕೊಲೆಯಲ್ಲಿ ಸುರಿಸಲ್ಪಟ್ಟ ಹೇಬೇಲನ ರಕ್ತವು ಈ ಭೂಮಿಯಿಂದಲೇ ಕೂಗಿಕೊಳ್ಳುವಂಥದ್ದಾಗಿರುತ್ತದೆ. ನಾವು ಮುಂದುವರೆದು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ವೇಳೆ ಕಾಯಿನನ ಪಾಪವು ತಾಳಕೂಡದಷ್ಟು ಹೆಚ್ಚಾಗಿದ್ದರೆ ಅವನು ಯಾಕೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಪಾಪಕ್ಕೋಸ್ಕರ ಅರಿಕೆ ಮಾಡಿ ದೇವರ ದಯೆಗೋಸ್ಕರ ತನ್ನನ್ನು ಅರ್ಪಿಸಿಕೊಡಬಹುದಾಗಿತ್ತು? ಆ ಶಿಕ್ಷೆಯು ಬಹುಶ್ರೇಷ್ಠವಾಗಿತ್ತು. ನೋಡಿರಿ, ಒಂದು ವೇಳೆ ಅವನು ದೇವರ ಕಡೆಗೆ ತಿರುಗಿಕೊಂಡಿದ್ದೇ ಆದರೆ ದೇವರು ಅವನಿಗೋಸ್ಕರ ರಕ್ಷಕನನ್ನು ಕೊಡುತ್ತಾ ಇದ್ದನು. ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವೂ ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನೂ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈಗ ಕಾಯಿನನು ದೇವರ ಮುಖದಿಂದ ಮರೆಯಾಗಿರಬೇಕಾಗಿರುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಮತ್ತು ನಿಜವಾಗಿಯೂ ಅದೇ ಸಂಭವಿಸಿತು. ಆದರೆ ದೇವರು ಅವನನ್ನು ಹೇಗೆ ಸಂರಕ್ಷಿಸಿರುವನು ಎಂಬುದನ್ನು ನಾವು ಇಲ್ಲಿ ಗಮನಿಸಿರಬಹುದು. ನೋಡಿರಿ, ದೇವರು ಒಬ್ಬ ಕೊಲೆಗಾರನಿಗೆ, ಒಬ್ಬ ದುಷ್ಕರ್ಮಿಗೆ ನಿಜವಾಗಿಯೂ ಆಶ್ರಯ ನೀಡುತ್ತಿರುವುದು ವಿಚಿತ್ರವಾಗಿ ಕಾಣಿಸುತ್ತದೆ. ಪ್ರಿಯರೇ, ಹಾಗೆಯೇ ಮುಂದುವರಿದು ನಾವು 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಯೆಹೋವನು ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಆ ಗುರುತು ಏನಾಗಿತ್ತು ಎಂಬುದರ ಕುರಿತು ನಾವು ತಿಳಿದಿರುವುದಿಲ್ಲ. ಅದರ ಕುರಿತು ಅನೇಕ ಊಹೆ ಮಾಡಿದ ಸಂಗತಿಗಳು ಇರುತ್ತವೆ ಮತ್ತು ಈಗಾಗಲೇ ಊಹಿಸಿಕೊಂಡಂಥ ಸಂಗತಿಗಳಿಗೆ ನಾನು ಯಾವುದನ್ನು ಸೇರಿಸಬೇಕು ಎನ್ನುವುದನ್ನು ನಾನು ತಿಳಿದಿರುವುದಿಲ್ಲ. ಆದರೆ ಹೇಗೂ ದೇವರು ಕಾಯಿನನನ್ನು ಸಂರಕ್ಷಿಸುತ್ತಾನೆ. ಇಲ್ಲಿಯವರೆಗೂ ಯಾವ ಧರ್ಮಶಾಸ್ತ್ರವೂ ಕೊಡಲ್ಪಟ್ಟಿರುವುದಿಲ್ಲ. ನೋಡಿರಿ, ಕಾಯಿನನು ಪಾಪಿಯಾಗಿದ್ದಾನೆ, ಆದರೆ ಅವನು ಅತಿಕ್ರಮಣಕಾರಿಯಾಗಿರುವುದಿಲ್ಲ. ಯಾಕೆಂದರೆ ಇಲ್ಲಿಯ ತನಕ ಕೊಲೆಯ ಕುರಿತು ಯಾವ ನಿಯಮವೂ ಕೊಡಲ್ಪಟ್ಟಿರುವುದಿಲ್ಲ. ಅವನು ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆಯನ್ನು ತಾರದೇ ಇದ್ದಂಥ ವಿಷಯವು ಅವನ ಶ್ರೇಷ್ಠ ಪಾಪವಾಗಿತ್ತು. ಅವನು ದೇವರಿಗೆ ಏನನ್ನು ತಂದನು, ಅದರಲ್ಲಿ ಅವನ ಕೃತ್ಯಗಳು ಕೆಟ್ಟವುಗಳಾಗಿದ್ದವು ಮತ್ತು ತನ್ನ ತಮ್ಮನನ್ನು ಕೊಂದು ಹಾಕುವುದರ ಮೂಲಕ ತನ್ನ ದುಷ್ಟ ಸ್ವಭಾವವನ್ನು ಕಾರ್ಯರೂಪಕ್ಕೆ ತಂದನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಕಾಯಿನನು ದೇವರಿಂದ ಹೊರಗಡೆಗೆ ಹೋಗುತ್ತಾ ಇದ್ದಾನೆ ಮತ್ತು ಸಂಪೂರ್ಣವಾಗಿ ದೇವರನ್ನು ಹೊರತುಪಡಿಸಿದ ಒಂದು ನಾಗರಿಕತೆಯನ್ನು ಸ್ಥಾಪಿಸುತ್ತಾ ಇದ್ದಾನೆ. ನೋಡಿರಿ, ಕಾಯಿನನ ಮಕ್ಕಳು ದೇವರಹಿತ ನಾಗರಿಕತೆಯನ್ನು ಸ್ಥಾಪಿಸುತ್ತಾ ಇದ್ದಾರೆ. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 16ನೇ ವಚನವನ್ನು
ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೇನ್ ಸೀಮೆಗೆ ಮೂಡಲಲ್ಲಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ವೇಳೆ ಇಂದು ಈ ನೋದು ಎಂಬ ದೇಶವನ್ನು ನಾವು ಹುಡುಕಲು ಪ್ರಯತ್ನಿಸಿದರೆ ಅದು ನಮಗೆ ಸಿಕ್ಕದೇ ಹೋಗಬಹುದು. ನೋಡಿರಿ, ಈ ನೋದು ದೇಶದ ಕುರಿತು ಅನೇಕ ಊಹಿಸಲ್ಪಟ್ಟ ಸಂಗತಿಗಳು ಇರುತ್ತವೆ. ಆದರೆ ಕಾಯಿನನು ದೇವರ ಸನ್ನಿಧಾನದಿಂದ ಈ ನೋದು ಎಂಬ ದೇಶಕ್ಕೆ ಹೋದನು ಮತ್ತು ಅಲ್ಲಿ ವಾಸಿಸಿದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹನೋಕನನ್ನು ಹೆತ್ತಳು. ಇದಲ್ಲದೆ ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹನೋಕ ಎಂದು ತನ್ನ ಮಗನ ಹೆಸರಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅಂದಿನಿಂದ ಇಂದಿನವರೆಗೂ ಜನರು ಬೀದಿಗಳಿಗಾಗಲಿ ಪಟ್ಟಣಗಳಿಗಾಗಲಿ ತಮ್ಮ ಹೆಸರುಗಳನ್ನು ಇಲ್ಲವೇ ತಮ್ಮ ಪ್ರಿಯರ ಹೆಸರುಗಳನ್ನು ಇಡಲು ಬಯಸುತ್ತಾರೆ ಎಂಬುದಾಗಿ. ನೋಡಿರಿ, ಒಟ್ಟಾರೆಯಲ್ಲಿ ಮನುಷ್ಯರು ಈ ಸಂಗತಿಯನ್ನು ಇಷ್ಟಪಡುತ್ತಾರೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಗರ ಜೀವನವು ಆರಂಭಗೊಳ್ಳುವುದನ್ನು ನಾವು ನೋಡುತ್ತೇವೆ. ಇದಲ್ಲದೆ ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹನೋಕ ಎಂದು ತನ್ನ ಮಗನ ಹೆಸರು ಇಟ್ಟನು ಎಂಬುದಾಗಿ. ಇಂದು ಮನುಷ್ಯನಿಗೆ ಈ ನಗರಗಳು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿವೆ. ನಗರಗಳು ಸಾಯುತ್ತಾ ಇವೆ ಎಂದು ಜನರು ಹೇಳುತ್ತಾರೆ. ಹೀಗಿರುವಾಗಲೂ ಈ ನಗರಗಳಿಗೆ ಜನರು ತುಂಬಿಕೊಳ್ಳುತ್ತಾ ಇರುವುದನ್ನು ನಾವು ಲೋಕದಾದ್ಯಂತ ಕಾಣಬಹುದು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಹನೋಕನಿಂದ ಈರಾದನು ಹುಟ್ಟಿದನು. ಈರಾದನು ಮೆಹುಯಾಯೇಲನನ್ನು ಪಡೆದನು. ಮೆಹುಯಾಯೇಲನು ಮೆತುಶಾಯೇಲನನ್ನು ಪಡೆದನು. ಮೆತುಶಾಯೇಲನು ಲೆಮೆಕನನ್ನು ಪಡೆದನು. ಲೆಮೆಕನು ಆದಾಚಿಲ್ಲ ಎಂಬ 2 ಹೆಂಡರನ್ನು ಮಾಡಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಬಹುಪತ್ನಿತ್ವ ಅಂದರೆ ಒಬ್ಬರಿಗಿಂತ ಹೆಚ್ಚು ಹೆಂಡತಿಯರನ್ನು ಹೊಂದುವುದರ ಆರಂಭವನ್ನು ನೋಡುತ್ತೇವೆ. ಇಲ್ಲಿ ದೇವರು ಉದ್ದೇಶಿಸಿದ್ದಕ್ಕೆ ಹಾಗೂ ದೇವರು ಮನುಷ್ಯನಿಗಾಗಿ ಹೊಂದಿರುವಂಥದ್ದಕ್ಕೆ ತದ್ವಿರುದ್ಧವಾದಂಥ ಸಂಗತಿಯನ್ನು ಲೇಮೇಕನು ಮಾಡುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ನೋಡಿರಿ, ಸತ್ಯವೇದದಲ್ಲಿ ನಾವು ಬಹುಪತ್ನಿತ್ವದ ಕುರಿತು ದೇವರು ಒಪ್ಪಿಕೊಳ್ಳುವಂಥದ್ದನ್ನು ಎಲ್ಲಿಯೂ ಕಾಣುವುದಿಲ್ಲ. ನಾವು ದಾಖಲೆಗಳನ್ನು ನಿಜವಾಗಿಯೂ ಪರಿಶೀಲಿಸುವುದಾದರೆ ದೇವರು ಅದನ್ನು ಖಂಡಿಸಿರುವುದನ್ನು ನಾವು ಕಾಣಬಹುದು. ಆತನು ಈ ದಾಖಲೆಯನ್ನು ನೀಡುತ್ತಿರುವುದರ ಕಾರಣ ಏನೆಂದರೆ, ಆತನು ಐತಿಹಾಸಿಕ ದಾಖಲೆಯನ್ನು ನಮಗೆ ಕೊಡುತ್ತಾ ಇದ್ದಾನೆ ಮತ್ತು ಆ ಒಂದು ಆಧಾರದ ಮೇಲೆ ಅದು ಇಲ್ಲಿ ಕೊಡಲ್ಪಟ್ಟಿರುವುದು. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಾ ಎಂಬ ಹೆಸರಿನ ಅರ್ಥವು ಸಂತೋಷ ಅಥವಾ ಶೃಂಗರಿಸುವುದು ಎಂಬುದಾಗಿ. ಬಹುಶಃ ತನ್ನನ್ನು ಸುಂದರಪಡಿಸಿಕೊಳ್ಳಲು ಅಥವಾ ಶೃಂಗರಿಸಿಕೊಳ್ಳಲು ಇವಳೇ ಮೊದಲಿಗಳಾಗಿರಬಹುದು. ಇನ್ನು ಚಿಲ್ಲಾ ಎಂಬ ಹೆಸರಿನ ಅರ್ಥವು ಬಚ್ಚಿಡು ಎಂಬುದಾಗಿ. ಆಕೆಯು ಒಬ್ಬ ವ್ಯಾಮೋಹಕಳಾಗಿದ್ದಳು ಎಂಬ ಅರ್ಥವನ್ನು ಹೊಂದಿರುತ್ತದೆ ಎಂದು ನಾನು ಅಂದುಕೊಳ್ಳುತ್ತೇನೆ. ನೋಡಿರಿ, ಲೇಮೇಕನು ಎಂಥ ಹೆಂಡತಿಯರನ್ನು ಹೊಂದಿದ್ದನು ಎಂಬುದನ್ನು ನಾವಿಲ್ಲಿ ಗಮನಿಸುವರಾಗಿದ್ದೇವೆ. ಆದ್ದರಿಂದಲೇ ಪ್ರಿಯರೇ, ಅವನು ಸಮಸ್ಯೆಗಳನ್ನು ಹೊಂದಿರುವುದರಲ್ಲಿ ಯಾವ ಸಂದೇಹವೇ ಇರುವುದಿಲ್ಲ. ನಂತರ ಏನು ಸಂಭವಿಸಿತು ಎಂಬುದನ್ನು ನಾವು ನೋಡಲಿದ್ದೇವೆ. ಇಲ್ಲಿ ಈಗ ಕಾಯಿನನ ನಾಗರಿಕತೆಯ ಆರಂಭವನ್ನು ನಾವು ನೋಡಲಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ 20ನೇ ವಚನವನ್ನು ಓದುವಾಗ, ಆದಳು ಯಾಬಾಲನನ್ನು ಹೆತ್ತಳು. ದನ ಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ವಾಸಿಸುವರೆಲ್ಲರ ಮೂಲಪುರುಷನು ಇವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈ ಯಾಬಾಲನು ಗುಡಾರಗಳಲ್ಲಿ ವಾಸಿಸುವರೆಲ್ಲರ ಮೂಲಪುರುಷನೂ ಆಗಿದ್ದನು ಎಂಬುದಾಗಿ. ಅಪೊಸ್ತಲನಾದ ಪೌಲನು ಜೀವಿತದಲ್ಲಿ ನಂತರ ಅವನು ಗುಡಾರ ಮಾಡುವನಾಗಿದ್ದನು. ಆದರೆ ಇಲ್ಲಿ ನಾವು ಮೊಟ್ಟ ಮೊದಲು ಗುಡಾರ ಮಾಡಿದವನ ಕುರಿತು ನೋಡುತ್ತೇವೆ. ಅಷ್ಟೇ ಅಲ್ಲ, ಅವನು ಮೊಟ್ಟ ಮೊದಲು ಜಾನುವಾರು ಕ್ಷೇತ್ರವಿಟ್ಟಿರುವವನೂ ಆಗಿದ್ದನು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವನ ತಮ್ಮನ ಹೆಸರು ಯೂಬಾಲನು. ಇವನು
ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ವಾದ್ಯಗಾರರ ಆರಂಭವನ್ನು ಗಮನಿಸುತ್ತೇವೆ. ನೋಡಿರಿ, ವಾದ್ಯ ಬಾರಿಸುವುದು, ಸಂಗೀತ ನುಡಿಸುವುದು ಇವೆಲ್ಲವೂ ಕಾಯಿನನ ನಾಗರಿಕತೆಯಿಂದಲೇ ಆರಂಭಗೊಂಡವು. ಮುಂದೆ ನಾವು 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಚಿಲ್ಲಾ ಎಂಬುವಳು ತೂಬಲ್ ಕಾಯಿನನನ್ನು ಹೆತ್ತಳು. ಅವನು ಕುಲಿಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸಿದವನು. ತೂಬಲ್ ಕಾಯಿನನ ತಂಗಿ ನಯಮ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಕುಶಲಕರ್ಮಿಗಳನ್ನು ನೋಡುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಲೆಮೆಕನು ತನ್ನ ಹೆಂಡತಿಯರಿಗೆ ಹೀಗೆಂದನು, ಆದಾ ಚಿಲ್ಲ, ನನ್ನ ಮಾತಿಗೆ ಕಿವಿಗೊಡಿರಿ. ಲೆಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತಮಾಡಿದೆನು. ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮೆಕನನ್ನು ಹೊಡೆಯುವವನಿಗೆ 77ರಷ್ಟಾಗುವುದಲ್ಲವೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಲೆಮೆಕನು ಹೀಗೆ ಹೇಳಿರಬಹುದು, ಏನೆಂದರೆ, ಕಾಯಿನನೇ ತಾನು ಮಾಡಿದ ಕೊಲೆಯಿಂದ ಪಾರಾಗಿರುವುದಾದರೆ ನಾನೂ ಕೂಡ ಅವುಗಳಿಂದ ಪಾರಾಗಬಹುದು ಎಂಬುದಾಗಿ. ಕಾಯಿನನಾದರೋ ಸ್ವರಕ್ಷಣೆಗಾಗಿ ಕೊಲ್ಲಲಿಲ್ಲ, ಆದರೆ ನಾನು ಹಾಗೆ ಮಾಡಿರುವೆನು ಎಂಬುದಾಗಿ ಲೆಮೆಕನು ಹೇಳುತ್ತಿರುವನು. ನೋಡಿರಿ, ಲೆಮೆಕನು ಹಾಗೆ ಮಾಡಿದನೋ ಏನೋ ನಮಗೆ ಗೊತ್ತಿಲ್ಲ, ಆದರೆ ಅವನು ತನ್ನ ಸ್ವರಕ್ಷಣೆಗಾಗಿ ಕೊಂದು ಹಾಕಿರುವನು ಎಂಬುದಾಗಿ ಹೇಳುತ್ತಿರುವನು. ಅವನ ಹೆಂಡತಿಯರೂ ಸಹ ಇದರಲ್ಲಿ ಸೇರಿಕೊಂಡಿದ್ದರೋ ಏನೋ ನಮಗೆ ಗೊತ್ತಿಲ್ಲ, ಅಥವಾ ಆ ಇಬ್ಬರು ಹೆಂಡತಿಯರಲ್ಲಿ ಒಬ್ಬರನ್ನು ಸಂರಕ್ಷಿಸುವುದಕ್ಕಾಗಿ ಹಾಗೆ ಮಾಡಿದನೋ ಏನೋ ಅದೂ ಸಹ ನಮಗೆ ತಿಳಿದಿರುವುದಿಲ್ಲ. ತನ್ನನ್ನು ಹೊಡೆದವನಿಗೆ 77ರಷ್ಟು ಪ್ರತಿದಂಡನೆಯಾಗುವುದೆಂದು ಲೆಮೆಕನು ಹೇಳುತ್ತಿರುವನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೀಮೋನ್ ಪೇತ್ರನಿಗೆ ಅವನು ತನ್ನ ವೈರಿಗಳನ್ನು 70 ಸಾರಿ ಕ್ಷಮಿಸಬೇಕೆಂಬುದಾಗಿ ಹೇಳಿರುವುದನ್ನು ನಾವು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 25 ಹಾಗೂ 26ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು, ಕಾಯಿನನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು. ತರುವಾಯ ಸೇತನೂ ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯದ ಕಡೇ ಭಾಗದ ಮೂಲಕ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದೇನೆಂದರೆ, ಜನರು ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಪ್ರಿಯರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 4ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ನಮ್ಮನ್ನು ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ಸಹಾಯ ಮಾಡಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ದೇವಮಕ್ಕಳೇ, ನಾವು ಇದುವರೆಗೆ ಆದಿಕಾಂಡ 4 ಅಧ್ಯಾಯಗಳನ್ನು ಅಧ್ಯಯನ ಮಾಡಿದ್ದೇವೆ. ದೇವರು ಕಾಯಿನನಿಗೆ 2ನೆಯ ಅವಕಾಶವನ್ನು ಕೊಟ್ಟನು. ಆದಾಗ್ಯೂ ಅವನು ತನ್ನ ತಮ್ಮನಿಗೆ ಸುಳ್ಳು ಹೇಳಿ ಅಡವಿಗೆ ಕರೆದುಕೊಂಡು ಹೋಗಿ ಅವನನ್ನು ಕೊಂದು ಹಾಕಿದನು. ಒಡ ಹುಟ್ಟಿದವನನ್ನು ಮೇಲೆ ಬಿದ್ದು ಕೊಲ್ಲುವಷ್ಟು ದ್ವೇಷ. ಅಣ್ಣನಿಂದಲೇ ಸುರಿಸಲ್ಪಟ್ಟ ತಮ್ಮನಾದ ಹೇಬೇಲನ ರಕ್ತವು ಕೊಲೆಯ ಕುರಿತು ಮಾತಾಡುತ್ತದೆ. ತನ್ನ ಅಣ್ಣನ ದ್ವೇಷವನ್ನು ಕುರಿತು ಭೂಮಿಯಿಂದ ಕೂಗಿ ಕೇಳುತ್ತದೆ. ಇಬ್ರಿಯ 12:24ನೇ ವಚನದಲ್ಲಿ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂದು ನೋಡುತ್ತೇವೆ. ಅಂದರೆ ಹೇಬೇಲನ ರಕ್ತವು ತನ್ನ ಕೊಲೆಯ ಬಗ್ಗೆ ಕೂಗುತ್ತದೆ. ಯೇಸು ಕ್ರಿಸ್ತನ ರಕ್ತವು ವಿಮೋಚನೆಯ ಕುರಿತು ಮಾತಾಡುತ್ತದೆ. ಹೌದು, ನಮ್ಮ ರಕ್ಷಕನ ಪರಿಶುದ್ಧವಾದ ರಕ್ತ ರಕ್ಷಣೆಯ ಕುರಿತು ಮಾತಾಡುತ್ತದೆ. ಕಾಯಿನನನ್ನು ಎಚ್ಚರಿಸಿದ ದೇವರು ನಮಗೆ ನೀಡುವ ಎಚ್ಚರಿಕೆಯನ್ನು ಮನಸ್ಸಿಗೆ ತಂದುಕೊಂಡು ಆತನು ಕೊಡುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳೋಣ.
ಹಿಂದಿರುಗಿ ಆತನ ಬಳಿಗೆ ಬಂದು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪಾಪವಿಲ್ಲದ ದೇವರ ಕುರಿಮರಿಯಾದ ಯೇಸುವಿನ ಕೃಪೆ ಯಾವಾಗಲೂ ನಿಮ್ಮೊಂದಿಗಿರಲಿ.